ಪತ್ರಕರ್ತರಿಗೆ ಏನಿದೆ ನಮಗೆ ದಿನಾಂಕ 15 ಏನಿದೆ ಇದೇ ತಿಂಗಳು 15ರಂದು ನಮಗೆ ಪೊಲೀಸ್ ಕಮಿಷನರ್ ಅವರು ಆದೇಶ ಕೊಟ್ಟಿದ್ದಾರೆ ಧರಣಿ ಮಾಡೋದಕ್ಕೆ. ಅವತ್ತಿನ ದಿನ ಇವತ್ತು ನಾನು ಕೇಳ್ತಾ ಇರೋದು ಇಷ್ಟೇ, ನಾಡಿನ ಪತ್ರಕರ್ತರ ಪರವಾಗಿ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಆಗಲೇಬೇಕು. ಜೊತೆಗೆ ಉಚಿತ ಬಸ್ ಪಾಸ್ ಏನಿದೆ ಕೊಡದ ರೀತಿ ಆಗಲೇ 30 ಲಕ್ಷ ಬಜೆಟ್ನಲ್ಲಿ ಮೀಸಲಿರಿಸಿ ಈಗಾಗಲೇ ಕೊಟ್ಟಿದ್ದಾರೆ. ಅದಕ್ಕೆ ಹಾಕಿರೋಂಥ ಕಠಿಣ ಮಾನದಂಡಗಳು ಏನಿದ್ದಾವೆ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು, ಕಾಯಂ ಇವು ಆಗ್ಲಾರ್ದಂಥ ಕೆಲಸಗಳು. ಇವತ್ತು ಮಹಿಳೆ ಓಡಾಡೋದಕ್ಕೆ ಕೇವಲ ನಾವು ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಇಷ್ಟೆಲ್ಲ ಕಠಿಣವಾದಂಥ ಮಾನದಂಡಗಳ ಅವಶ್ಯಕತೆನಾ ಅಂತ ನಾನು ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭದಲ್ಲಿ ಕೇಳಿದ್ರ ಜೊತೆಗೆ ಇವತ್ತು ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಆಗಲೇಬೇಕು. ಪ್ರಿಯರೇ ಹೊರತು ನಮ್ಮ ಪತ್ರಕರ್ತರು ಇವತ್ತು ಬೀದಿಯಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಇವತ್ತು ದೊಡ್ಡ ದೊಡ್ಡ ಪತ್ರಕರ್ತರು ಮಾತ್ರ ಅವ್ರಿಗೆ ಗೊತ್ತಿದೆ ಹೊರತು ಇವತ್ತು ಬೀದಿಯಲ್ಲಿ ಇದ್ಕೊಂಡ್ಬಿಟ್ಟು ಶೋಚನೀಯ ಸ್ಥಿತಿಯಲ್ಲಿ ಇರೋಂಥ ಪತ್ರಕರ್ತರ ಬಗ್ಗೆ ಅವ್ರು ಗಮನ ಹರಿಸ್ತಾ ಇಲ್ಲ. ಈಗಾಗಲೇ ನಾನು 2 ಮನವಿ ಅವರಿಗೆ ಕೊಟ್ಟಿದ್ದೀನಿ, ಜೊತೆಗೆ ಅವ್ರ ಕಮಿಷನರ್ಗೆ ಜಾಯಿಂಟ್ ಕಮಿಷನರ್ ಕೊಟ್ಟರು ಇವತ್ತಿಗೂ ಮೂಕ ರೋಧನೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೋರಾಟದ ನಂತರ ಕಾರ್ಮಿಕ ಇಲಾಖೆನ ಸಮಗ್ರವಾಗಿ ಪ್ರಶ್ನಿಸುವುದರ ಮುಖಾಂತರ ಕೋರ್ಟಿಗೆ ಎಳೆಯುವುದರ ಮುಖಾಂತರ ನಮ್ಮ ಪತ್ರಕರ್ತರಿಗೆ ನ್ಯಾಯ ಒದಗಿಸಿ ಇದ್ರ ಜೊತೆಗೆ ಇನ್ನು ಅನೇಕ ಮೂಲಭೂತ ಬೇಡಿಕೆಗಳಿವೆ. ಅದರಲ್ಲಿ ಪ್ರಮುಖವಾದವು ವಿಧಾನಸಭೆ ಅವಕಾಶ ಬೇಕೇ ಬೇಕು. ಇವತ್ತು ವಕೀಲರುಗಳು ಹೋಯ್ತಂದ್ರೆ ಅವ್ರದ್ದು ಎನ್ರೋಲ್ಮೆಂಟ್ ನಂಬರ್ ತೊಗೊಂಡ್ಬಿಡ್ತಾರೆ, ಸಂತೋಷ. ಇವತ್ತು ಅನೇಕ ಜನ ಇವತ್ತು ಕೆಲಸಕ್ಕೆ ಬರೆದವರೆಲ್ಲ ವಿಧಾನಸೌಧ ಒಳಗಡೆ ಹೋಗ್ತಾರೆ. ನಮ್ಮ ಪತ್ರಕರ್ತರು ಏನ್ರಿ ಅಕ್ರಿಡೇಷನ್ ಇದ್ದವರಿಗೆ ಮಾತ್ರ ಕಳಿಸುವಂಥದ್ದು ಎಷ್ಟು ಮಟ್ಟು ಸರಿ? ಇವತ್ತು ಅಕ್ರಿಡೇಷನ್ ಇರೋದು ಕೇವಲ 3,000 ಜನ. ಇನ್ನು ಉಳಿದಂಥ 13,000 ಪತ್ರಕರ್ತರು ನಾಡಿನಲ್ಲಿ ಇರೋಂಥ ಇಲ್ಲ ಬೆಂಗಳೂರು ನಗರದಲ್ಲಿರೋಂಥ ಒಂದು 2-3 ಸಾವಿರ ಏನ್ರಿ ಮಾಡಿದ್ದಾರೆ? ಅವ್ರೇನು ಬೇರೆ ಕೆಲಸ ತಮ್ಗೆ ಏನಾಗುತ್ತೆ? ಜನಸಾಮಾನ್ಯಕ್ಕೋಸ್ಕರ ಎಲ್ಲ ಕೆಲಸ ಕಾರ್ಯ ಬಿಟ್ಟು ವಿಧಾನಸೌಧದಲ್ಲಿ ಇರೋಕೆ ಅವ್ರಿಗೇನು ಬೇರೆ ಕೆಲಸ ಇರಲ್ಲೇನ್ರಿ? ಏನೋ ಕೆಲಸ ಇದ್ದಾಗ ಹೋಗೋಕ್ಕಾಗಿ ಏನಿದೆ ದಯಮಾಡಿ RNI ಏನಿದೆ ಲೈಸೆನ್ಸ್ಡ್ PRGI ಅದು ನಂಬರ್ ಎಂಟ್ರಿ ಮಾಡಿ ಹೋರಾಟಗಳು ಟೋಲ್ ಫ್ರೀ ಇರ್ಬೋದು. ಇವತ್ತು ಕೆಲ ಪೊಲೀಸ್ ಅಧಿಕಾರಿಗಳಿಂದ ಪತ್ರಕರ್ತರ ಮೇಲೆ ಸುಮ್ಮನೆ ಹಲ್ಲೆಗಳು ತೊಂದರೆಗಳು FIRಗಳು ಆಗ್ತವೆ. ಇದಕ್ಕೆ ಕಡಿವಾಣ ಬೀಳಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಬೇಡಿಕೆ ಕುರಿತಂತೆ ಇದೇ ತಿಂಗಳು 15ರಂದು ನಮಗೇನು ಕೊಟ್ಟಿದ್ದಾರೆ ಆ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ನಾವು ಇವತ್ತಿನಿಂದ ಹೋರಾಟ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ.